ಚೆನ್ನಾಗಿರೋ ಗಾಡಿಯನ್ನು ಡೆಲ್ಲಿಲಿ ತೊಗೊಂಡ್ಬಿಡ್ತೀವಿ. ಬಟ್ ಅಲ್ಲಿಂದ ತೊಗೊಂಬರೋದು ಹೆಂಗೆ ಅಂತ ಬಂದಾಗ, ಸೊ ಈ ಕಡೆ ನಾವೇ ಓಡಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ಒಂದು ರಿಸ್ಕ್ ಫ್ಯಾಕ್ಟ್ರು. 3 ದಿನ 4 ದಿನ ಕಂಟಿನ್ಯೂಸ್ ಓಡಿಸ್ಬೇಕು. ಸೊ ನಿದ್ದೆ ಬರುತ್ತೆ, ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ, ಮತ್ತು ಫ್ಯೂಯಲ್ ಹಾಕ್ಸ್ಬೇಕು, ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಟೋಲು ಬರೋದ್ರಿಂದ ಓವರಾಲ್ ಖರ್ಚು ಜಾಸ್ತಿ ಬರುತ್ತೆ. ಎಲ್ಲೆಲ್ಲಿಂದ ಗಾಡಿ ತರಿಸ್ತೀರಾ ನೀವು? मैं ऑल ओवर इंडिया से कार ट्रांसपोर्टेशन करता हूँ सर. ऑल ओवर दिल्ली, कोलकाता, आंध्र प्रदेश, पंजाब, ऑल ओवर इंडिया में आपको कार ट्रांसपोर्टेशन मिलेगी. ಇವರು ಗಾಡಿನ ಚೆಕ್ ಮಾಡಿಕೊಂಡು ಪೂರಾ ಚೆಕ್ ಮಾಡಿಕೊಂಡು ನಿಮ್ಗೆ ಫೋಟೋ ಕಳಿಸಿ ಗಾಡಿನ ಲೋಡ್ ಮಾಡ್ತಾರೆ. ಅಲ್ಲಿಂದ ಗಾಡಿ ಇಲ್ಲಿಗೆ ಬಂದಮೇಲೆ ಟೈಮ್ ಕೊಡ್ತಾರೆ. ಆ ಟೈಮಿಗೆ ಬಂದಮೇಲೆ ನೀವು ಗಾಡಿನ ಅನ್ಲೋಡ್ ಮಾಡಿಕೊಂಡು, ಗಾಡಿ ಏನು ಸ್ಕ್ರಾಚಸ್ ಇರಲ್ಲ, ಡೆಂಟ್ ಇರಲ್ಲ. ನೋ ಸ್ಕ್ರಾಚಸ್, ನೋ ಡೆಂಟ್ಸ್, ಪಕ್ಕ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಕಾರ್ ತೊಗೋಬೇಕನ್ನೋದು ಪ್ರತಿಯೊಬ್ಬರಿಗೂ ಒಂದು ಡ್ರೀಮ್ ಆಗಿರುತ್ತೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ವ್ಯೂವರ್ಸಲ್ಲಿ ಸುಮಾರು ಜನ ಒಂದು ಒಳ್ಳೆ ಕಾರ್ ತೊಗೋಬೇಕು, ಬೆಸ್ಟ್ ಪ್ರೈಸಲ್ಲಿ ತೊಗೋಬೇಕು ಅಂತ ನೋಡ್ತಾ ಇರ್ತಾರೆ. ಇವಾಗಂತೂ ಡೆಲ್ಲಿಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವಾಗ ಈ ರೆಗ್ಯುಲೇಷನ್ ಬಂತು ಅವಾಗಿಂದ ಸ್ವಲ್ಪ ಕಡಿಮೆಗೆ ಸಿಗ್ತಾ ಇದೆ. ಸೊ ಹಂಗಾಗಿ ಸುಮಾರು ಜನ ಡೆಲ್ಲಿಗೆ ಹೋಗಿ ಗಾಡಿಗಳನ್ನ ತೊಗೊಂಡು ಬುಕ್ ಮಾಡಿಕೊಂಡು ತೊಗೊಂಬರ್ತಾರೆ. ಬಟ್ ಈ ಪ್ರೊಸೆಸ್ಸಲ್ಲಿ ಚೆನ್ನಾಗಿರೋ ಗಾಡಿಯನ್ನು ಡೆಲ್ಲಿಲಿ ತೊಗೊಂಡ್ಬಿಡ್ತೀವಿ. ಬಟ್ ಅಲ್ಲಿಂದ ತೊಗೊಂಬರೋದು ಹೆಂಗೆ ಅಂತ ಬಂದಾಗ, ಸೊ ಈ ಕಡೆ ನಾವೇ ಓಡಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ಒಂದು ರಿಸ್ಕ್ ಫ್ಯಾಕ್ಟ್ರು. 3 ದಿನ 4 ದಿನ ಕಂಟಿನ್ಯೂಸ್ ಓಡಿಸ್ಬೇಕು. ಸೊ ನಿದ್ದೆ ಬರುತ್ತೆ, ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ, ಮತ್ತು ಫ್ಯೂಯಲ್ ಹಾಕ್ಸ್ಬೇಕು, ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಟೋಲು ಬರೋದ್ರಿಂದ ಓವರಾಲ್ ಖರ್ಚು ಜಾಸ್ತಿ ಬರುತ್ತೆ. ಸೊ ಅದ್ರ ಬದಲಿಗೆ ನೀವೇನಾದರೂ ಒಂದು ಟ್ರಾನ್ಸ್ಪೋರ್ಟ್ ಮಾಡಿಸ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಸೊ ನಾನು ರೀಸೆಂಟಾಗಿ ನಮ್ಮ ಬಿಸ್ನೆಸ್ ಇರೋದ್ರಿಂದ ಸೊ ಡೆಲ್ಲಿಯಿಂದ ಗಾಡಿಗಳನ್ನ ಟ್ರಾನ್ಸ್ಪೋರ್ಟಲ್ಲಿ ತರಿಸ್ತಾ ಇದ್ದೆ. ಸೊ ಅದರಲ್ಲಿ ಬೆಸ್ಟ್ ಪ್ರೈಸ್ಗೆ ಸಿಗ್ತಾ ಇದೆ. ಅಂದರೆ ನೀವು ಕಂಪ್ಯಾರಿಟಿವ್ಲಿ ಡ್ರೈವ್ ಮಾಡ್ಕೊಂಡು ಬರೋದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ, ಅಂದರೆ ತರಿಸೋದಕ್ಕೆ. ಸೊ ಹಂಗಾಗಿ ಇದನ್ನು ಒಂದು ವಿಡಿಯೋ ಮಾಡೋಣ, ಇನ್ಫಾರ್ಮೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ತರಿಸೋದು ಬಂದುಬಿಟ್ಟು ಡೆಲ್ಲಿಯಿಂದ ರೋಹಿವಾಲ್ ಕಾರ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟಾಗಿ ಇವತ್ತಿನ ವೀಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ನೀವೇನಾದರೂ ತರಿಸ್ತೀರಾ ಅಂತ ಹೇಳಿದ್ರೆ ಈ ಒಂದು ಟ್ರಾನ್ಸ್ಪೋರ್ಟ್ನ ಕಂಪ್ಲೀಟಾಗಿ ಟ್ರಸ್ಟ್ ಮಾಡಿಕೊಂಡು ತರಿಸ್ಬೋದು. ತುಂಬ ನೀಟಾಗಿ ಡೆಲ್ಲಿಯಿಂದ ನಿಮ್ಮ ಗಾಡಿನ ತರಿಸ್ತಾರೆ. ಒಂದು ನೀವೇನಾದರೂ ಡೆಲ್ಲಿಯಿಂದ ಗಾಡಿ ತರಿಸ್ಬೇಕು ಯೂಸ್ಡ್ ಕಾರ್ ಅಂತ ಹೇಳಿದ್ರೆ ಒಂದು ಆಪ್ಷನ್ ತೊಗೋಬೋದು ಇದನ್ನು. ಮತ್ತು ಇಲ್ಲಿಂದ ಬೇಕಾದರೂ ನೀವು ಎಲ್ಲಿ ಬೇಕಾದರೂ ಆಲ್ ಓವರ್ ಇಂಡಿಯಾ ಎಲ್ಲೇ ಬೇಕಾದರೂ ಕಳಿಸ್ಬೋದು. ಅಂದರೆ ಒಂದು ಟ್ರಿಪ್ ಹೋಗ್ತಾ ಇರ್ತೀರಾ, ಲಡಾಖ್ ಟ್ರಿಪ್ ಹೋಗಬೇಕು, ಡೆಲ್ಲಿವರೆಗೂ ನೀವು ಗಾಡಿ ಕಳಿಸ್ಕೊಂಡು ಅಲ್ಲಿಂದ ಬೇಕಾದರೆ, ಅಂದರೆ ಕಾರ್ನ ಹೇಳ್ತಾ ಇರೋದು, ಅಲ್ಲಿಂದ ಬೇಕಾದರೆ ನೀವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಈ ಒಂದು ಆಪ್ಷನ್ ಕೂಡ ಸಿಗುತ್ತೆ. ಆ್ಯಂಡ್ ಆಲ್ ಓವರ್ ಇಂಡಿಯಾ ಎಲ್ಲಿಂದ ಬೇಕಾದರೂ ನೀವು ಕಾರ್ನ ತರಿಸ್ಬೋದು. ಈ ಆಪ್ಷನ್ ಕೂಡ ಸಿಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ, ಯಾವ ಥರ ಇರುತ್ತೆ ಈ ಪ್ರೊಸೀಜರು, ಆ್ಯಂಡ್ ಏನೆಲ್ಲ ಒಂದು ನೀವು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ, ಇದನ್ನೆಲ್ಲ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಆಗಿದ್ರೆ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಿಮಗೆಲ್ಲ ಡೌಟ್ ಇರುತ್ತೆ, ಅದಕ್ಕೋಸ್ಕರನೇ ರೋಹಿವಾಲಾ ಕಾರ್ ಟ್ರಾನ್ಸ್ಪೋರ್ಟ್ ಕಡೆಯಿಂದನೇ ಒಬ್ಬರನ್ನ ಮಾತಾಡಿಸ್ತಾ ಇದ್ದೀನಿ, ರಾಮ್ ಅಂತ ಹೇಳ್ಬಿಟ್ಟು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಆ್ಯಂಡ್ ಯಾವ್ಯಾವ ಥರ ಪ್ರೊಸೀಜರ್ ಇರುತ್ತೆ ಇದನ್ನು ಕೂಡ ತಿಳ್ಕೊಂಬಿಡೋಣ. ರಾಮ್ಜಿ, ಇವಾಗ ನೀವು ಹೇಳಿ. ನಮಸ್ಕಾರ, ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ವೀಕ್ಷಕರು ಒಂದು ಇನ್ಫಾರ್ಮೇಷನ್ ಕೊಡಬೇಕು ಇವಾಗ. जी ओके. किधर से गाड़ी लेते हैं? मैं ऑल ओवर इंडिया से कार ट्रांसपोर्टेशन करता हूँ सर. ऑल ओवर दिल्ली, कोलकाता, आंध्र प्रदेश, पंजाब, ऑल ओवर इंडिया में आपको कार ट्रांसपोर्टेशन मिलेगी. ओके जी, ट्रांसपोर्टेशन मिलेगा. ओके जी. इधर से कुछ कस्टमर बेंगलोर से आपको कहीं भी लेके जाना है, बेंगलोर, कोलकाता, दिल्ली, पंजाब, हरियाणा, सभी जगह की आपको ट्रांसपोर्टेशन मिलेगी, कार ट्रांसपोर्टेशन. कार ट्रांसपोर्ट मिलेगी. अभी कुछ कस्टमर बोलता है, ಸುಮಾರು ಜನ ಹೇಳ್ತಾರೆ, ಇದರ್ ಸೆ ಮೇ ಟ್ರಿಪ್ ಜಾನಾ ಹೈ, ಮತ್ಲಬ್ ಟ್ರಿಪ್ ಹೋಗ್ಬೇಕು ನಾವು. ಸೊ ಟ್ರಿಪ್ ಹೋಗ್ಬೇಕು ಅಂದ್ರೆ ಫ್ರಮ್ ಹಿಯರ್ ಇಟ್ ವಿಲ್ ಟೇಕ್ 5 to 6 days ಟು ರೀಚ್ ಡೆಲ್ಲಿ. ಆನ್ ಆಲ್ ಓವರ್ ಇಂಡಿಯಾ ಟೈಮ್ 7 to 8 days ಟೈಮ್. ಸೊ ಟ್ರಾನ್ಸ್ಪೋರ್ಟೇಷನ್ ಟೈಮ್ ಆಪ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ವೀಕ್ಷಕರೇ ಟ್ರಿಪ್ಗೆ ನೀವು ಇಲ್ಲಿಂದ ಗಾಡಿ ಲೋಡ್ ಮಾಡಿಕೊಂಡು ನಿಮ್ಮ ಟಿಕೆಟ್ ಯಾವ ದಿನ ಗಾಡಿ ಹೋಗುತ್ತೆ ಅಂತ ಅವ್ರು ಇನ್ಫಾರ್ಮೇಷನ್ ಕೊಡ್ತಾರೆ. ಆ ದಿನಕ್ಕೆ ನೀವು ಟಿಕೆಟ್ ಬುಕ್ ಮಾಡ್ಕೊಂಡು ಫ್ಲೈಟಲ್ಲಿ ಹೋಗಿ ಅಲ್ಲಿ ಅನ್ಲೋಡ್ ಮಾಡಿಕೊಂಡು ಅಲ್ಲಿಂದ ನೀವು ಎಲ್ಲಿಗೆ ಬೇಕಾದರೂ, ಹಿಮಾಲಯ ಆಗಲಿ ಅಥವಾ ನೀವು ಕೇದಾರ್ನಾಥ್ ಹೋಗ್ತೀರಾ, ಇಲ್ಲ ಅಂತ ಹೇಳಿದ್ರೆ ಲಡಾಖ್ ಹೋಗ್ತೀರಾ, ಸ್ಪಿಟಿ ಹೋಗ್ತೀರಾ, ಎಲ್ಲಿಗೆ ಬೇಕಾದರೂ ನಿಮ್ಮ ಗಾಡಿ ತೊಗೊಂಡು ನಿಮ್ಮ ಗಾಡಿಲೇ ಹೋಗ್ಬೋದು. ಇದು ಒಂದು ನಿಮಗೆ ಆಪ್ಷನ್ ಸಿಗುತ್ತೆ. ಇಲ್ಲಿಂದ ಹೋಗ್ತೀರಾ ಅಂತ ಹೇಳಿದ್ರೆ ಜಾಸ್ತಿ ಆಗುತ್ತೆ, ಒಂದು ಇನ್ನೊಂದು ಟೋಲ್ ಎಲ್ಲ ಬೀಳುತ್ತೆ, ಮತ್ತು ಸ್ಟ್ರೈನ್ ಆಗುತ್ತೆ, ಟೈಮು ಕೂಡ ಕನ್ಸ್ಟೆಂಟ್ ಇರುತ್ತೆ. ಆ ಕೇಸಲ್ಲೂ ಕೂಡ ಇದನ್ನು ನೀವು ಫಾಲೋ ಮಾಡ್ಬೋದು. ಇವಾಗ ರಾಮ್ಜಿ, हमारा कस्टमर क्या पूछता है, सो कैसे ट्रस्ट करना है आपको जैसे भी कोई भी सपिन्नी या कार 24 से आप डीलर कार पिकअप करवाते हैं, हम उधर जाके आपको पूरा फोटो वीडियो शेयर करेंगे. उस जब पिकअप टाइम, जब गाड़ी बेंगलोर में आती है, कहीं भी आती है, तो आप उसी वीडियो फोटो से पूरा चेक कीजिए. और एक मेन पॉइंट सर, अपना पूरा पेमेंट डिलीवरी टाइम पेमेंट, फुल पेमेंट एंड डिलीवरी टाइम. ವೀಕ್ಷಕರೇ, ಇನ್ನೊಂದು ನಾನು ಕೂಡ ತರಿಸ್ತಾ ಇದ್ದೀನಿ. ಪ್ರೊಸೀಜರ್ ಏನಪ್ಪ ಅಂತ ಹೇಳಿದ್ರೆ, ನೀವು ಯಾವುದೇ ಡೀಲರ್ ಹತ್ರ ಗಾಡಿ ತಗೊಳ್ಳಿ. ಇವಾಗ ಡೆಲ್ಲಿಲಿ ಯಾರೋ ಒಬ್ರು ನಿಮ್ಮ ಫ್ರೆಂಡ್ ಇದ್ದಾರೆ, ಅವ್ರು ಹೋಗ್ಬಿಟ್ಟು ಕಾರ್ 24 ಸ್ಪಿನ್ನಿ ಅಥವಾ ಯಾವುದೋ ಒಂದು ಡೀಲರ್ ಹತ್ರ ಗಾಡಿ ನೋಡಿ ಅವರು ಓಕೆ ಮಾಡಿದ್ದಾರೆ.
ಅಲ್ಲಿಂದ ತರಬೇಕು ಅಂತ ಹೇಳಿದ್ರೆ ನೀವು ಹೋಗೋವಂಥ ಅವಶ್ಯಕತೆನೇ ಇಲ್ಲ. ಜಸ್ಟ್ ಇವ್ರಿಗೆ ಫೋನ್ ಮಾಡಿಕೊಂಡು ಜಸ್ಟ್ ಹೇಳಿದ್ರೆ ಸಾಕು, ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು, ಇವ್ರ ಗಾಡಿನ ಚೆಕ್ ಮಾಡಿಕೊಂಡು ಪೂರಾ ಚೆಕ್ ಮಾಡಿಕೊಂಡು ನಿಮ್ಗೆ ಫೋಟೋ ಕಳಿಸಿ ಗಾಡಿನ ಲೋಡ್ ಮಾಡ್ತಾರೆ. ಅಲ್ಲಿಂದ ಗಾಡಿ ಇಲ್ಲಿಗೆ ಬಂದಮೇಲೆ ಟೈಮ್ ಕೊಡ್ತಾರೆ, ಆ ಟೈಮಿಗೆ ಬಂದಮೇಲೆ ನೀವು ಗಾಡಿನ ಅನ್ಲೋಡ್ ಮಾಡಿಕೊಂಡು ಗಾಡಿ ಏನು ಸ್ಕ್ರಾಚಸ್ ಇರಲ್ಲ, ಡೆಂಟ್ ಇರಲ್ಲ. नो स्क्रैचेस नो डेंट्स, पक्का पक्का कुछ भी इशू नहीं होता है, कोई भी इशू नहीं होता, उसमें पूरा सेफली जाता है. कहीं से भी आप गाड़ी पिकअप कराओगे तो पूरा आपका सेफली आएगा, कोई भी स्क्रैच डेंट का कोई भी उसमें इशू नहीं रहेगा. एंड अच्छा गाड़ी है आपका सेफ जी. ಸೊ ಇದೆಲ್ಲ ನಿಮಗೆ ಪ್ರೊಸೀಜರ್ ಇರುತ್ತೆ. ಒನ್ಸ್ ಇಲ್ಲಿ ಬಂದಾದ್ಮೇಲೆ ಫುಲ್ ಪೇಮೆಂಟ್ ನೀವು ಮಾಡ್ಬೋದು. ಏನಾದರೂ ಸ್ಕ್ರಾಚ್ ಡೆಂಟು ಇತ್ತು ಅಂತ ಹೇಳಿದ್ರೆ ಅದನ್ನು ಮೈನಸ್ ಮಾಡ್ಕೊಳ್ಬೇಕಾದ್ರೆ ಮಾಡ್ಬೋದು, ಬಟ್ ಯಾವುದು ಸ್ಕ್ರಾಚಸ್ ಡೆಂಟ್ಸ್ ಬರಲ್ಲ, ಯಾಕೆಂದ್ರೆ ಎಲ್ಲ ಲಾಕ್ ಆಗುತ್ತೆ. ಐ थिंक सभी गाड़ी लॉक होता है ना, पूरा लॉक होके आता है, लॉक होके आता है. 8 कार रहता है, 4 कार ऊपर 4 नीचे, 8 कार का कंटेनर रहता है हमारा, उसमें पूरा लॉक होके आता है. चारों टायरों पे स्टॉपर, चारों टायरों पे बेल्ट रहते हैं हमारे, उसमें पूरा लॉक होके आता है. हेड ऑफिस अपना दिल्ली में है, बेंगलोर ऑफिस है और कोलकाता में ऑफिस अभी. ಸೊ ಬೆಂಗಳೂರಲ್ಲೂ ಆಫೀಸ್ ಇದೆ, ಕಲ್ಕತ್ತಲ್ಲೂ ಆಫೀಸ್ ಇದೆ, ಮತ್ತೆ ಡೆಲ್ಲಿಲೂ ಕೂಡ ಆಫೀಸ್ ಇದೆ. ಸೊ ನೀವು ಬೇಕಾದ್ರೆ ಇಲ್ಲಿಗೂ ಬಂದು ವಿಚಾರಿಸ್ಕೋಬೋದು. ಬಟ್ ಆಸ್ ಆಫ್ ನೌ ನೀವು ಪಾರ್ಕಿಂಗ್ ಎಲ್ಲಪ್ಪ ಅಂತ ಹೇಳಿದ್ರೆ ಡೆಲ್ಲಿಯಿಂದ ಲೋಡ್ ಆಗಿದ್ದು ಬಂದ್ಬಿಟ್ಟು ಇಲ್ಲಿ ನೆಲಮಂಗಲ ನಿಯರ್ ಬೈಯಲ್ಲಿ ಪಾರ್ಕಿಂಗ್ ಇದೆ, ನಾಗರಾಜ್ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಅಲ್ಲಿ ಅನ್ಲೋಡ್ ಆಗುತ್ತೆ ಇವ್ರ ಗಾಡಿಗಳು. ರೋಯೋಲಾ ಕಾರ್ ಟ್ರಾನ್ಸ್ಪೋರ್ಟ್ ಅವರ ಈ ಎಲ್ಲ ಗಾಡಿಗಳು ಕೂಡ. ಆ್ಯಂಡ್ ಸುಮಾರು ಗಾಡಿಗಳಿದೆ, ನೀವು ಯಾವತ್ತೇ ಯಾವ ಟೈಮಿಗೆ ಬೇಕಾದರೂ. सर सभी 24 आवर्स सर्विस है ना आपका? 24 आवर्स, ऑलमोस्ट 24 आवर्स जी. सो अभी गाड़ी लोड करना है तो आज इमीडिएटली लोड कर सकता है, नो प्रॉब्लम. सो विद इन 5 days, 5 to 6 days, 5 to 6 days ಗಾಡಿ ಇದರ ಆ್ಯಂಡ್ ಸೇಫ್ ಆಗಿ ಬರುತ್ತೆ ವೀಕ್ಷಕರೇ. ಇದೆಲ್ಲ ನಿಮಗೆ ಖಂಡಿತವಾಗ್ಲೂ ಒಂದು ಡೌಟ್ ಇದ್ದೇ ಇರುತ್ತೆ. ಸೊ ಗಾಡಿ ನೀವು ಅಲ್ಲಿ ಚೆಕ್ ಮಾಡ್ಕೊಂಡು ತಗೊಳ್ಳೋದು ಅದು ನಿಮ್ಮ ಜವಾಬ್ದಾರಿ, ಅದು ನಿಮ್ಮ ಇದು. ಬಟ್ ಟ್ರಾನ್ಸ್ಪೋರ್ಟೇಷನಲ್ಲಿ ಖಂಡಿತವಾಗ್ಲೂ ಸೇವ್ ಆಗುತ್ತೆ. ಒಂದ್ಸಲಿ ಫೋನ್ ಮಾಡಿಕೊಂಡು ಪ್ರೈಸಿಂಗ್ ತಿಳ್ಕೊಬೋದು. ರೀಜನ್ ವೈಸು ಅದು ಪ್ರೈಸಿಂಗ್ ಡಿಫ್ರೆನ್ಸ್ ಇರುತ್ತೆ. ಬಟ್ ನಾನು ಹೇಳ್ತೀನಲ್ಲ, ಅರ್ಧದಷ್ಟು ಪ್ರೈಸಲ್ಲಿ, ಅಂದರೆ ನೀವೇನು ಆನ್ ರೋಡ್ ತರಿಸ್ತೀರಾ ಅದಕ್ಕೆ ಅರ್ಧದಷ್ಟು ಪ್ರೈಸಲ್ಲಿ ನಿಮಗೆ ಅರ್ಧಕ್ಕಿಂತ ಕಡಿಮೆನೇ ನಿಮಗೆ ಟ್ರಾನ್ಸ್ಪೋರ್ಟಲ್ಲಿ ಬಂದುಬಿಡುತ್ತೆ, ಮತ್ತು ಸೇಫಾಗಿ ಬರುತ್ತೆ. ರನ್ನು ಕೂಡ ಆಗಲ್ಲ. ಸರ್ವಿಸ್ ಮಾಡಿಸಿರಿ, ಮಾಡಿಸದೇ ಇರಿ, ಇಂಜಿನ್ ಆಯಿಲ್ ಹಾಕಿರಿ, ಹಾಕದೇ ಇರಿ, ಏನೇ ಇದ್ರೂ ಕೂಡ ಗಾಡಿ ಇಲ್ಲಿ ಬಂದುಬಿಡುತ್ತೆ. ಇಲ್ಲಿ ಬಂದುಬಿಡ್ಬೇಕಾದ್ರೆ ಸರ್ವಿಸ್ ಮಾಡಿಸ್ಕೊಂಡು ತಿರುಗಾಡ್ಕೋಬೋದು. ಸೊ ಈ ಒಂದು ಫೆಸಿಲಿಟಿ ಸಿಗುತ್ತೆ. ರಾಮ್ ಜಿ, अच्छा इन्फॉर्मेशन दिया है आप लोग, और हमारा कस्टमर खंडिता आपको कॉल करेगा और गाड़ी ट्रांसपोर्ट में करना चाहिए और अच्छा से करना चाहिए, बिकॉज हमारा कस्टमर क्या है ना, ट्रस्ट करता है, मेरा बात में आपको ट्रस्ट करता है. सो इसके लिए अच्छा सर्विस देना है. मिलेगा सर जी, कोई भी दिक्कत नहीं आएगा. ट्रांसपोर्ट के अंदर कोई भी दिक्कत नहीं, पूरा लैंग्वेज में किसी भी टाइम आपको कुछ भी दिक्कत नहीं मिलेगा. प्रॉपर्ली आपको इन्फॉर्मेशन दी जाएगी, गाड़ी कहाँ पे पहुंचा है, कहाँ तक आ गया, पूरा इन्फॉर्मेशन दिया जाएगा. ड्राइवर नंबर एंड लॉरी नंबर, ड्राइवर नंबर सिगुತ್ತೆ एंड लॉरी नंबर सिगुತ್ತೆ. आप एक काम कर सकता है, आप हमारा लाइव लोकेशन भेज सकता है. लाइव लोकेशन नहीं तो ड्राइव नंबर कंटेनर नंबर रहता है. सो उसके फॉलो अप करके कर सकता है. ವೀಕ್ಷಕರೇ, ಇದಿಷ್ಟು ಇನ್ಫಾರ್ಮೇಷನು. ಸೊ ಡೆಲ್ಲಿಯಿಂದ ಅಥವಾ ಯಾವುದೇ ಒಂದು ಲೊಕೇಶನಿಂದ ನೀವು ಗಾಡಿಗಳನ್ನ ತರಿಸಬೇಕು ಅಂತ ಹೇಳಿದ್ರೆ ಆಲ್ ಓವರ್ ಇಂಡಿಯಾ ಇವರು ಕಾಲ್ ಮಾಡ್ಬೋದು, ಟ್ರಸ್ಟಬಲ್ ಇರ್ತಾರೆ. ಸೊ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಅನ್ಲೋಡ್ ಆಗೋದೆಲ್ಲ ನಿಮಗೆ ಶಾರ್ಟ್ಸ್ ಹಾಕಿದ್ದೀನಿ ಸ್ಟಾರ್ಟಿಂಗಲ್ಲಿ. ಸೊ ಈ ವಿಡಿಯೋ ನಿಮಗೆಲ್ಲ ಇನ್ಫಾರ್ಮೇಟಿವ್ ಅಂತ ಅನಿಸ್ತು ಅಂತ ಅಂದ್ಕೊಂಡು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನಿಮಗೆ ಬೇಕಾಗಿರುವಂತಹ ಒಂದು ಒಳ್ಳೆ ಗಾಡಿನ ಡೆಲ್ಲಿಯಿಂದ ತರಿಸಿ, ಬಟ್ ಖಂಡಿತವಾಗ್ಲೂ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಎಲ್ಲ ಒಂದು ಡೀಲರ್, ಟ್ರಸ್ಟೆಡ್ ಡೀಲರ್ ಹತ್ರ ಗಾಡಿಗಳು ತಗೊಳ್ಳಿ. ಬಟ್ ಟ್ರಾನ್ಸ್ಪೋರ್ಟೇಷನ್ ವಿಷಯವಾಗಿ ಮಾತ್ರ ನಾವು ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಮಿಕ್ಕಿದ್ದನ್ನು ನೀವು ಖಂಡಿತವಾಗ್ಲೂ ಚೆಕ್ ಮಾಡ್ಕೊಂಡು ತಗೋಬೇಕು ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.